ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚನಗಿರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಚರ್ಚಾ ವಿಷಯ ಬಂದು 2026ರ ಕಾಂಗ್ರೆಸ್ ಮುಖ್ಯಮಂತ್ರಿ ಯಾರು? ಇದೇನು ಸರ್ಕಾರ 26ಕ್ಕೆ ಬಂದಿದ್ದಲ್ಲ, 2.5 ವರ್ಷ ಆಯಿತು. ಅಲ್ಲಿಂದನೂ ಚರ್ಚೆ ಇತ್ತು, ಯಾರು ಆಗ್ಬೋದು ಕಾಂಗ್ರೆಸ್ ಮುಖ್ಯಮಂತ್ರಿ. ಒಂದು ಪಕ್ಷಾಂತರ ಬಂದಿರತಕ್ಕಂಥ ಸಿ ಎಂ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಡುವೆ ಜಿದ್ದಿ ಹೋರಾಟ ಯಾವಾಗಿಂದ? ಇದು ಈ ಒಂದು ಇತಿಹಾಸ ಗೊತ್ತಿರಲ್ಲ ಅನ್ನೋ ಮಟ್ಟಕ್ಕೆ ಅದೊಂದು ಸ್ವಲ್ಪ ನೆನಪಿಸ್ತಾ ಇದ್ದೀನಿ. ಜೆ ಡಿ ಎಸ್ ಪಕ್ಷ ಯಾವಾಗ ಅವ್ರನ್ನ ವಜಾ ಮಾಡ್ತೋ ಅಥವಾ ಸಸ್ಪೆಂಡ್ ಮಾಡ್ತೋ ಪಕ್ಷದಿಂದ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿಕ್ಕೆ ಪ್ರಮುಖ ಕಾರಣ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಬ್ಬರು. ಕರೆದು ಪಕ್ಷಕ್ಕೆ ಎಲ್ಲ ಥರದ ಸ್ವಾಗತ ಬಯಸಿ ಸ್ಥಾನಮಾನಗಳಿಗೆ ಆವತ್ತಿನ ಕಾಲಕ್ಕೆ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗ್ತಾರೆ ಈಗ ಕಾಂಗ್ರೆಸ್ಸಲ್ಲೇ. ಆಮೇಲೆ ಏನಾಗುತ್ತೆ, ಈ ಕೆಲವರೆಲ್ಲ ಭಯ ಇತ್ತು ಇವರಿಗೆ, ಮೂಲ ಕಾಂಗ್ರೆಸ್ ಅವ್ರಿಗೆ ಭಯ ಇತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಏನಾದ್ರು ಕಾಂಗ್ರೆಸ್ಗೆ ನಾವು ಕರ್ಕೊಂಡ್ರೆ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅವ್ರಿಗೆ ಭಯ ಇತ್ತು. ಆದರೆ ಆವತ್ತಿಗೆ ಅವರು ವೋಟ್ ಬ್ಯಾಂಕ್ ಇರ್ತಕ್ಕಂಥ ನಾಯಕ ಅವರು. ಕರ್ನಾಟಕದಲ್ಲಿ ಏನು ಇವತ್ತು ಅಹಿಂದ ಮತಗಳು ಒಂದು ಕಡೆ ಕೂಡಿಸ್ಬೇಕು ಅಂತಂದ್ರೆ ಅವ್ರು ಬಂದ್ರೇ ಈ ಮತಗಳು ಕೂಡೋದಿಲ್ಲ, ಬೇರೆ ಯಾವ ನಾಯಕರ ಕೈಯಲ್ಲಿ ಆಗಲ್ಲ. ಸೊ ಈ ವಿಚಾರ ಮನಗಂಡು ಕಾಂಗ್ರೆಸ್ಗೆ ಬೇಕಾಗಿತ್ತು ಅಂತ ಅವ್ರನ್ನ ಸೇರಿಸ್ಕೊಂಡಾದ್ಮೇಲೆ 2013ರಲ್ಲಿ ಚುನಾವಣೆ ನಡೀತದೆ. ಆ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಕೆಲಸ ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ತುಂಬ ಬಹುಮತ ಅಂದರೆ ಸರಳ ಬಹುಮತ ಅಲ್ಲ, 123 ಮೇಲೆ ಸ್ಥಾನಮಾನಗಳು ಸಿಗ್ತವೆ, ಸರ್ಕಾರ ರಚನೆ ಆಗುತ್ತೆ. ಈ ಸರ್ಕಾರ ರಚನೆ ಆದಾಗ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಏನು ಮಾಡ್ತಾರೆ, 2.5 ವರ್ಷ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕ್ಯಾಬಿನೆಟ್ ಸೇರಿಸ್ಕೊಳ್ಳಲ್ಲ. ಅವರು ಎಂತೆಂಥವ್ರನ್ನೋ ಮಂತ್ರಿಗಳು ಮಾಡ್ತಾರೆ. ಯಾರ್ಯಾರೋ ಎಲೆ ಮರೆ ಕಾಯಿ ಅದೇನು ಹೇಳ್ತೀವಲ್ಲ, ಈ ಎಳೆ ಮರಿ ಕಾಯಿ ಥರನೇ ಅಂಥವ್ರನ್ನೆಲ್ಲ ತಗೊಬಂದು ಮಂತ್ರಿ ಸ್ಥಾನ ಕೊಟ್ಟು ಎಲ್ಲೆಲ್ಲೋ ಇರ್ತಾರೆ, ಗೆದ್ದಿರ್ತಾರೆ, ಪಕ್ಷದಲ್ಲೆಲ್ಲ ಗುರುತಿಸ್ಕೊಂಡು ಹಿಂದೆ ಮಾತಾಡ್ತಕ್ಕಂಥ ಲೀಡರ್ಸು ಅವರು ಇವರು ಅಂತ ಎಲ್ಲ ಇಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರನ್ನೆಲ್ಲರೂ ಸಹ ಮಂತ್ರಿಗಳು ಮಾಡ್ತಾರೆ. ಏನಲ್ಲಿ ವಿಪರ್ಯಾಸ? ಪಕ್ಷಕ್ಕಾಗಿ ಕರ್ಕೊಬಂದು ಪಕ್ಷಕ್ಕಾಗಿ ದುಡಿದು ಪಕ್ಷದಲ್ಲಿ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಲ್ಲ. 2.5 ವರ್ಷ ಈ ದೇಶ ಕಂಡಿರ್ತಕ್ಕಂಥ ರಾಜಕಾರಣದಲ್ಲಿ ಅಥವಾ ರಾಜ್ಯ ಕಂಡಿರ್ತಕ್ಕಂಥ ರಾಜಕಾರಣದಲ್ಲಿ ಪಕ್ಷದ ಮುನ್ನಡೆ ಇರ್ತಕ್ಕಂಥ ಒಬ್ಬ ನಾಯಕನ್ನ ಮುಖ್ಯಮಂತ್ರಿ ಬಿಡಿ, ನೀವು ಬಂದು ಕೂಡಲೇ ಮುಖ್ಯಮಂತ್ರಿ ಮಾಡಾಕಿದ್ರೆ ನಿಮ್ಮನ್ನಲ್ಲಿ, ಆದರೆ ಮಂತ್ರಿ ಸ್ಥಾನ ಕೂಡ ಕೊಡಲಿಲ್ಲ. ಎಷ್ಟೊಂದು ವಿಪರ್ಯಾಸ! ಆದರೆ ಇದನ್ನು ಕೂಡ ಬೇರೆ ಯಾರಾದರೂ ಆಗಿದ್ದರೆ ಅಲಿಗೇಷನ್ಸ್ ಎಷ್ಟಿರ್ತವೆ. ಈಗಿರ್ತಕ್ಕಂಥ ಎಲ್ಲ ಸ್ಥಾನಮಾನಗಳು ಕೊಟ್ಟರು ವಿರೋಧ ವ್ಯಕ್ತಪಡಿಸ್ತಕ್ಕಂಥ ನಾಯಕರ ಮಧ್ಯೆ ಈ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪಕ್ಷದ ಕಮಿಟ್ಮೆಂಟ್ ಹೆಂಗಿತ್ತು ಅಂದರೆ, ಆ 2.5 ವರ್ಷ ಏನು ಮಾತಾಡಿಲ್ಲ, ನನಗೆ ಮಂತ್ರಿ ಬೇಕು ಅಂತ ಕೇಳಿಲ್ಲ, ಯಾಕೆ ಕೊಡಲಿಲ್ಲ ಅಂತ ಕೇಳಿಲ್ಲ. ಆ ನೋವು ಅಷ್ಟಿಷ್ಟಲ್ಲ, ಆ ಜಾಗದಲ್ಲಿ ಇದ್ದವ್ರಿಗೆ ಗೊತ್ತಾಗುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಇಂಥ ಅಪ್ಪಟ ಕಾಂಗ್ರೆಸ್ ಅಭಿಮಾನಿ ಪ್ಲಸ್ ಕಾರ್ಯಕರ್ತ ಅವರು ಮುಖಂಡರನ್ನಕ್ಕಿಂತ ಅಷ್ಟೊಂದು ಪ್ರೀತಿ ಇದೆ ಪಕ್ಷದ ಮೇಲೆ. ಇಷ್ಟೊಂದು ಪಕ್ಷ ಬಿಡಬೇಕಾಗಿತ್ತು ಅವರು. ಡಿ ಕೆ ಶಿವಕುಮಾರ್ ಅವರು ಒಂದು 10 ವರ್ಷ ಆಗಬೇಕಾಗಿತ್ತು ಪಕ್ಷ ಬಿಟ್ಟು, ಆದರೆ ಪಕ್ಷ ಬಿಟ್ಟಿಲ್ಲ ಅವರು. ಯಾಕೆ ಅಂತ ನೋಡಿದಾಗ ಈ ಅದೇ ಪಾರ್ಟಿಯಿಂದ ಪ್ರಬುದ್ಧತೆಯಿಂದ ರಾಜಕಾರಣ ಮಾಡಿರ್ತಕ್ಕಂಥ ರಾಜಕಾರಣ ಮತ್ತು ಬಂಡೆ ಧೈರ್ಯ ಇವ್ರದ್ದು, ಯಾವುದೇ ಇದಕ್ಕೂ ಕೂಡ ಹೆದರ್ತಕ್ಕಂಥ ನಾಯಕತ್ವ ಅಲ್ಲ ಇವ್ರದ್ದು. ಸೊ ಇಲ್ಲೇನಾಗುತ್ತೆ ಹಂಗಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವ್ರಿಗೇನು ಫೀಲಿಂಗ್ಸ್ ಇಲ್ವಾ? ಏನಿದೆ ಇವ್ರ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ? ಹಂಗಂತಿಲ್ಲ. ದ್ವೇಷ ಬಿಟ್ಟು ಈಗ ಒಂದು ಚಿಕ್ಕ ಎಕ್ಸಾಂಪಲ್ಲು, ಕುಮಾರಸ್ವಾಮಿ ಪ್ಲಸ್ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಯಾರು ಮುಖ್ಯಮಂತ್ರಿ ಆಗ್ಬೇಕು ಈಗ ಏನಾದರೂ ಅಂತ ಕ್ವಶನ್ ಬಂದರೆ, ಮುಖ್ಯಮಂತ್ರಿಗಳು ಶಿವಕುಮಾರ್ ಅವ್ರನ್ನ ಆಯ್ಕೆ ಮಾಡ್ತಾರೆ, ಕುಮಾರಸ್ವಾಮಿನ ಒಪ್ಪೋದೇ ಇಲ್ಲ ಅವರು. ಮತ್ತು ಶಿವಕುಮಾರು ಪ್ಲಸ್ ಸತೀಶ್ ಜಾರಕಿಹೊಳಿ ಅಂತ ಏನಾದ್ರು ನೀವು ಪ್ರಶ್ನೆ ಕೇಳಿದಾಗ ಸತೀಶ್ ಜಾರಕಿಹೊಳಿ ಹೆಸರು ಹೇಳ್ತಾರೆ, ಶಿವಕುಮಾರ್ ಹೆಸರು ಹೇಳಲ್ಲ. ಆ ಮೆಂಟಾಲಿಟಿ ಅವ್ರದ್ದು. ಅದೊಂಥರ ನಾವೇನು ಮಾಡ್ಕೊಳಕ್ಕಾಗಲ್ಲ. ಆದರೆ ಏನೇ ಆದರೂ ಕೂಡ ಇವತ್ತು ಪುನಃ ಆ 5 ವರ್ಷ ಸರ್ಕಾರ ಹೊಟ್ಟೋಯ್ತು.
ಪುನಃ BJP ಬಂತು. ನಾವೆಲ್ಲ ನೋಡೇ ಇದ್ದೀವಿ ಇತಿಹಾಸ, ಆ ಸಮ್ಮಿಶ್ರ ಸರ್ಕಾರ ಹೆಂಗಾಯಿತು ಏನು ಅಂತ. ಆಮೇಲೆ 2.5 ವರ್ಷದಿಂದ ಪೂರ್ಣ ಬಹುಮತ ಬಂತು. ಯಾರ ನಾಯಕತ್ವ? DK ಶಿವಕುಮಾರ್ ಅವ್ರ ನಾಯಕತ್ವ. ಏಕೆ ಏನು ನಾವೆಲ್ಲ ತುಂಬ ನೋಡಿದ್ದೀವಿ. ಏನಾಗುತ್ತೆ, ಈ ಗುಜರಾತಿನ ಅಹಮದ್ ಪಟೇಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿನ ರಾಜ್ಯಸಭೆಗೆ ಕಳಿಸ್ಲಿಕ್ಕೆ ಕಾಂಗ್ರೆಸ್ಸು ಪ್ರಯತ್ನ ಪಟ್ಟಾಗ ಈಗ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು ಫೋನ್ ಮಾಡಿ ಒಂದು 5 ಜನ ಆದರೂ ಬಿಡಪ್ಪ DK ಶಿವಕುಮಾರ್ ಅಂತಂದರೆ, ಇಲ್ಲ ನಾನು ಒಬ್ಬರನ್ನೂ ಬಿಡಲ್ಲ, ನಾನು ಕನಕಪುರದ ಬಂಡೆ ಅಂದವರು ಇವರು. ಎಸ್, ನಾನು ಯಾರನ್ನೂ ಬಿಡಲ್ಲ, ನಾನು ಕನಕಪುರದ ಬಂಡೆ, ನಾನು ಇರೋದೇ ಹೀಗೆ. ಮತ್ತು ಏನಾಯಿತು? ಆ ಸೆಂಟ್ರಲ್ನ ಎದುರಾಕೊಂಡ್ರೆ ಇರುತ್ತಾ? ಅದು ಇರಲಿ, ಅದು ಕಾನೂನು ಪ್ರಕಾರ ಆಗಿರ್ಬೋದು. ಅಲ್ಲಿ ತನಕ ಬಂದಿರಲಿಲ್ಲ ಈಡಿನೂ ಇನ್ನೊಂದು ಅಂತ, ಆವಾಗೆ ಬಂತದು. ಇವರು ರೆಸಾರ್ಟಲ್ಲಿ ಇಟ್ಟಿದ್ದಾರೆ ಗುಜರಾತ್ MLAಗಳನ್ನ, ಕೇಸ್ ಆಗೋಯ್ತು, ಇವ್ರು ಅರೆಸ್ಟ್ ಆಗೋದ್ರು. ಇಲ್ಲ ಒಂದು 5 ಜನ ಬಿಟ್ಟಿದ್ರು ಒಳ್ಳೆ ಇದಿರ್ತಿತ್ತು ಅವ್ರ ಪಾಪ. ಆದರೆ ಪಕ್ಷದ ಪಟ್ಟಬದ್ಧ ಮಿತ್ರ ಇವರು, ಶತ್ರು ಅಲ್ಲ, ಹಿತೈಷಿ ಇವರು. ಸೊ ಎದುರಾಕ್ಕೊಂಡು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗ್ಕೊಂಡು ಆ 3-4 ತಿಂಗಳು ಪಟ್ಟಿರ್ತಕ್ಕಂಥ ಕಷ್ಟ, ಆ ನೋವುಗಳು, ಆ ಸಂಕಟ, ಬಿದ್ದವ್ರ ನೋವು ಬಿದ್ದವರಿಗೆ ಗೊತ್ತಾಗುತ್ತೆ ಅಲ್ವಾ? ಯಾರು ನೋವು ಪಡ್ತಾರೋ ಅವ್ರ ನೋವು ಅವ್ರಿಗೆ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಇವತ್ತಿದಾರಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ, ಆ ಮಂತ್ರಿಗಳಿಗೆ ಯಾರು ಏನೋ ಗೊತ್ತಾಗಲ್ಲ. ಅವ್ರು ಇವತ್ತು ಪದವಿಗಳಿಗೋಸ್ಕರ ಒದ್ದಾಡ್ತಾ ಇದ್ದಾರೆ, ಪಕ್ಷಕ್ಕಾಗಿ ಯಾರು ಒದ್ದಾಡ್ತಾ ಇಲ್ಲ. ಬೇಕಾದ್ರೆ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಏನು ವಿಚಾರ ಇಲ್ಲಿ? ಈಗ ಹೈಕಮಾಂಡ್ ಏನು ಮಾಡಿದೆ, 50-50 ಮಾಡಿದೆ ಅಂತ. ಆವತ್ತಿಗೇನೆ CM ಇದು DK ಶಿವಕುಮಾರ್ ಅವರು CM ಕ್ಯಾಂಡಿಡೇಟು. ಇಬ್ರಿಗೂ ಫೈಟ್ ಆ ದಿನ. ಇಬ್ಬರನ್ನ ಡೆಲ್ಲಿಗೆ ಕರ್ಸ್ಕೊಂಡ್ರು ಹೈಕಮಾಂಡು. ಇಬ್ಬರ ಜೊತೆನೂ ಮಾತಾಡಿ ಒಂದು ಹಂತಕ್ಕೆ ಬಂದು ಅಲ್ಲಿ ಏನು ಮಾತಾಡಿದಾರೋ ಅವರಿಬ್ರಿಗೂ ಗೊತ್ತಿರ್ತದೆ. ನೀನು 2.5 ವರ್ಷ, ಅವರೇ 2.5 ವರ್ಷ ಅಂದಿಲ್ಲ ಅಂದರೆ DK ಶಿವಕುಮಾರ್ ಒಪ್ಕೊತಾ ಇದ್ರಾ? ಇಲ್ವಲ್ಲ. ಅವರೊಂದು ಕಮಿಟ್ಮೆಂಟ್ ಮೇಲೆ ಬಂದಮೇಲೆ ಒಪ್ಕೊಂಡಿರ್ತಾರೆ. ಇಲ್ಲ ಮುಖ್ಯಮಂತ್ರಿಗಳು ಮರ್ತಿದ್ರೇನೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾರಿಗೆ ಬಿಟ್ಕೊಡೋಣ ಅಂತ ಮನಸ್ಸಲ್ಲಿ ಇರ್ತದೆ. ಈ ಆಪ್ತರ ಬಳಗ ಒಂದಿದೆಯಲ್ಲ, ಅದು ಬಿಟ್ಕೊಡೋಕ್ಕೆ ರೆಡಿ ಇಲ್ಲ ಅವರು. ರಾತ್ರಿ ಇಲ್ಲ DK ಶಿವಕುಮಾರ್ ಒಳ್ಳೆ ನಾಯಕ, ಪಕ್ಷಕ್ಕಾಗಿ ತುಂಬ ದುಡ್ದವನೆ, ಆಯ್ತು ಮಾಡೋಣ ನಾನು ಪೀರಿಯಡೆಲ್ಲ ಅವ್ರನ್ನ CM ಅಂತ ಇವ್ರ ಮನಸ್ಸಲ್ಲಿ ಇರ್ತದೆ. ಬೆಳಗ್ಗೆ ಬಂದರೆ ಈ ಪಟಾಲಂ ಇದೆಯಲ್ಲ ಆಪ್ತರ ಬಳಗ, ಅದು ಏನು ಹೇಳ್ತದೋ ಗೊತ್ತಿಲ್ಲ, ಅವ್ರಿಗೆ ಸ್ಪಿರಿಟ್ ಬಂದುಬಿಡ್ತದೆ. ಇಲ್ಲ ಇನ್ನು ನೆಕ್ಸ್ಟು 2.5 ವರ್ಷ ನಾನೇ ಕಂಟಿನ್ಯೂ ಅಂತ. ಜನವರಿ ಫೆಬ್ರವರಿ ತನಕ ನೀವು ಹಂಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ತುಂಬ ಗಂಡಾಂತರ ಕಾಂಗ್ರೆಸ್ ಪಕ್ಷಕ್ಕೆ. ಅದೇನು ಅಂತಲ್ಲ ಆಮೇಲೆ ಗೊತ್ತಾಗುತ್ತೆ. ಯಾಕೆ ಶಿವಕುಮಾರ್ ಅವ್ರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವ್ರಿಗೆ ತಾಳ್ಮೆ ಜಾಸ್ತಿ. ಈ ನಡುವೆ ಅವ್ರಿಗೆ ಪೇಷನ್ಸ್ ಜಾಸ್ತಿ ಆಗೋಗಿದೆ. ಮಾತು ಜಾಸ್ತಿ ಇಲ್ಲ, ಕಮ್ಮಿ, ಮೌನವಾಗಿರ್ತಾರೆ. ಮೊನ್ನೆ ಕೂಡ ಈ ಚರ್ಚೆ ನಡೆದಾಗ ಮುಖ್ಯಮಂತ್ರಿಗಳ ಮನೆಗೆ ಕರೆಸ್ಕೊಂಡು, ಇಲ್ಲ DK ಶಿವಕುಮಾರ್ ಅವರೇ, ನಾನು ನಿಮಗೆ ಬಿಟ್ಕೊಡ್ತೀನಿ ಮುಖ್ಯಮಂತ್ರಿ ಸ್ಥಾನನ, ನಾವು ಕಚ್ಚಾಡಿ BJP ಅವರಿಗೆ ಆಹಾರ ಆಗೋದು ಬೇಡ ಆಯಿತಾ. ಈಗ ದೇವರಾಜ್ ಅರಸು ಸರ್ ಅಂತವರು 7.5 ವರ್ಷದ ಮೇಲೆ ಅದೆಷ್ಟೋ ತಿಂಗಳು ಪದವಿ ನಡೆಸಿ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿ ತನಕ ಆ ಮುಖ್ಯಮಂತ್ರಿಗಳು ಯಾರೂ ಇಲ್ಲ. ಅಂಥ ಒಂದು ನಾಯಕನ ಜಾಗದಲ್ಲೇ ಇವತ್ತು ಅಹಿಂದ ವರ್ಗದಿಂದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯರವರು ಕೂಡ ಬಂದು ನಿಂತ್ಕೊತಾರಲ್ಲಿ. ಅವರಿಗೆ ಒಂದಷ್ಟು ಕಾಲಾವಕಾಶ ಬೇಕಾಗಿದೆ ಆ ದಿನಾಂಕವನ್ನು ಬ್ರೇಕ್ ಮಾಡಲಿಕ್ಕೆ. ಅವರಿಬ್ಬರ ಜೊತೆ ಏನೋ ಕಮಿಟ್ಮೆಂಟ್ ಆಗಿದೆ. ಈ ಇದ್ದವ್ರು ಸುಮ್ಮನೆ ಇರಲ್ಲ, ಬಿಟ್ಕೊಡ್ತಾರೆ. 100% ಬಿಟ್ಕೊಡ್ಬೇಕು. ಇಲ್ಲ ಬಿಟ್ಕೊಳ್ಳಿಲ್ಲ ಅಂದರೆ ಏನಾದರೂ ಆಗ್ಬೋದು. ಅದು ನಮ್ಮ ಯಾರು ಊಹೆ ಮಾಡೋಕ್ಕೆ ತುಂಬ ಕಷ್ಟವಾಗಿರ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್. ಮತ್ತು ಮುಖ್ಯಮಂತ್ರಿಗಳು ಒಪ್ಕೊತಾರೆ, ಅವ್ರ ಜೊತೆ ಇದ್ದ ಆಪ್ತರಿಗೆ ಏನು ಸಂಕಟ ಅಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದರೂ ಕೂಡ ಅವರು ಯಾರಿಗೆ ಕ್ಯಾಬಿನೆಟ್ ಅಂದರೆ ಮಿನಿಸ್ಟ್ರುಗಳು ಮಂತ್ರಿ ಸ್ಥಾನಗಳು ಕೊಟ್ಟರು ಪೂರ್ಣ ಸ್ವತಂತ್ರರವರು. ಯಾವ ಮಂತ್ರಿ ಸ್ಥಾನವನ್ನು ಯಾವೊಬ್ಬ ವ್ಯಕ್ತಿಯನ್ನು ಕರೆದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಇಲ್ಲ. ಫುಲ್ ಫ್ರೀಡಮ್. ಆಯಾ ಖಾತೆಗೆ ಅವರೇ ಸುಪ್ರೀಂ.
ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಆಜುಬಾಜು ಏನು ಮಾತಾಡಲ್ಲ ಅವರು. ಈ ಒಂದು ಫ್ರೀಡಮ್ ಬೇಕಾಗಿದೆ ಈಗಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರಿಗೆ, ಲೀಡರ್ಸ್ಗೆ, ಮಂತ್ರಿಗಳಿಗೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಪ್ರಾಬ್ಲಮ್ ಏನು? ಅವರು ಲೆಕ್ಕ ಕೇಳ್ತಾರೆ ಸಾಯಂಕಾಲ ಆದರೆ, ಯಾವ ಮಂತ್ರಿಗಳು ಏನು ಮಾಡಿದಾರ, ಯಾವ ಒಂದು ಖಾತೆಗಳಲ್ಲಿ ಏನೇನಾಗಿದೆ ಅದು ಇಷ್ಟ ಇಲ್ಲ ಕೆಲವು ಮಂತ್ರಿಗಳಿಗೆ ಮತ್ತು ಇನ್ನೊಬ್ಬರಿಗೆ ಅಂತ. ಅವ್ರಿಗೆ ಗೊತ್ತಿದೆ ಎಷ್ಟೊಂದು ಆಕ್ರಮಣಕಾರಿ ನಾಯಕರು ಡಿ ಕೆ ಶಿವಕುಮಾರ್ ಅಂತೇಳಿ ಆ ಪಕ್ಷದವ್ರಿಗೆ ಗೊತ್ತಿದೆ. ಅದೊಂದು ಭಯ ಅವ್ರಿಗೆ. ಈಗ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಾ, ಸಿದ್ದರಾಮಯ್ಯ ಸರ್ ಆಗ್ಬೇಕಾ, ಆ ಪ್ರಶ್ನೆ ಅಲ್ಲ ಅವ್ರಿಗೆ. ಯಾರಾದರೂ ಮುಖ್ಯಮಂತ್ರಿನೇ ಅವ್ರಿಗೆ. ಆದರೆ ಅವರಷ್ಟು ಫ್ರೀಡಮ್ ಇವ್ರ ಹತ್ರ ಇರಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಸಂಘಟನೆ ಹೈಕಮಾಂಡ್ ಏನಾದರೂ ಅವ್ರನ್ನ ಕಡೆಗಣಿಸ್ಲಿಕ್ಕೆ ಆಗೋದಿಲ್ಲ. ಅವರ ಸಂಘಟನೆ ಪ್ಲಸ್ ಹಣಕಾಸಿನ ನೆರವು ಮತ್ತು ಎಷ್ಟೋ ಕೇಸುಗಳು ಪಕ್ಷಕ್ಕೆ ಅವರು ಟೈಮ್ ಕೊಟ್ಟಂಗೆ, ಅವರ ಒಂದು ಜೀವನ ಮುಡುಪಾಗಿಟ್ಟಂಗೆ ಯಾವೊಬ್ಬ ರಾಜಕಾರಣಿನೂ ಕೂಡ ಅಷ್ಟೊಂದು ಮಾಡಿಲ್ಲ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಇದೊಂದು ಇತಿಹಾಸ ಯಾವುದು ಕಾಂಗ್ರೆಸ್ ಪಕ್ಷದಲ್ಲೇ. ಮತ್ತೇನಾಗಿದೆ, ಈ ಎಲ್ಲ ವಿರೋಧ ಪಕ್ಷಗಳು ಕೂಡ ಅವ್ರದ್ದೇನಿದೆ ಪಾಪ, ಅವ್ರು ಕಾಯ್ತಾ ಇರ್ತಾರೆ ಯಾರು ಬಂದರೂ ಸರಿ. ಈಗ ಸಿದ್ದರಾಮಯ್ಯ ಸರ್ ಇದ್ದರು, ಅವರು ಓಕೆನೆ, ಶಿವಕುಮಾರ್ ಅವರು ಬಂದರೂ ಓಕೆನೆ, ಅವ್ರು ವಿರೋಧ ಪಕ್ಷದ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಏನಾಗುತ್ತೆ, ಈ ಶಿವಕುಮಾರ್ ಅವರು ಈ 2 ತಿಂಗಳಲ್ಲಿ ಸಿ ಎಮ್ ಆಗಲೇಬೇಕು ಅಂತ ಯಾರು ಹೇಳಿದ್ದಲ್ಲ, ಅವ್ರಿಗೆ ಗೊತ್ತಾಗಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದೆ. 2 ತಿಂಗಳು ಮೀರಿ ಪುನಃ 2.5 ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆದರೆ ನೆಕ್ಸ್ಟು ಸರ್ಕಾರ ನಮ್ಮದು ಬರುತ್ತೋ ಇಲ್ವೋ ಅದೊಂದು ಡೌಟು. ಬರದೇ ಇದ್ದರೆ ಏನು, ನೆಕ್ಸ್ಟಿನ 5 ವರ್ಷನ? ಮತ್ತು 5 ವರ್ಷಕ್ಕೆ ಇನ್ನು ಯಾವ ಲೀಡ್ರ್ ಉಟ್ಕೊತಾನೆ? ಯಾರ್ಯಾರೋ ಈಗಲೇ 110 ಜನ ಅವರು ಅದರಲ್ಲಿ ಅಡ್ಡ ಹಾಕೋರು. ಮತ್ತು ಶಾಶ್ವತವಾಗಿ ಸಿ ಎಮ್ ಆಗಬೇಕಂತಕ್ಕಂಥ ಕನಸು ಶಮನ ಆಗಿಬಿಡ್ತದೆ ಯಾರಿಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ. ಮತ್ತು ಪಕ್ಷ ಕೂಡ ತುಂಬ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಅವ್ರಿಗೆ ಆ ಪದವಿನ ಕೊಡಲೇಬೇಕು. ಇದೆಲ್ಲವನ್ನು ಉದ್ದೇಶದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕಂತಕ್ಕಂಥ ಒಂದು ಬಣ ಇದೆ. ಮತ್ತು ಇಲ್ಲ ಏನೇ ಮಾಡಿದ್ರು ಅವ್ರನ್ನ ಸಿ ಎಮ್ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಅಂತಕ್ಕಂಥ ಬಣ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳ ಬಣ ಇದೆ. ಅವರು ಇವತ್ತೇನೋ ಡಿನ್ನರ್ಗಳು ಮಾಡಿ ರೀಸನ್ಗಳು ಕೊಡ್ತಾ ಇದ್ದಾರೆ, ಏನೇನು ಆಗ್ಬೋದು, ಅಹಿಂದ ಓಟ್ಗಳು ಏಟು ಬೀಳ್ತಾವಂತೆ, ಮತ್ತು ಹೈಕಮಾಂಡ್ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ನಾವು, ರಾಹುಲ್ ಗಾಂಧಿಗೆ ಒಂದು ಪತ್ರ ಬರಿತೀವಿ, ಏನೇನೋ ಅವ್ರ ಜೊತೆ ಅವರ ಬೆಂಬಲಿಗರು ಪಾಪ ಅವ್ರಿಗೆ ಭಾರಿ ನೋವು. ಸತತವಾಗಿ 7.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯರು ಮುಖ್ಯಮಂತ್ರಿಗಳಿಗೆ ಮುಂದುವರಿಸಿದ ರಾಜ್ಯದಲ್ಲಿ. ಮತ್ತು ಅಹಿಂದ ಇದೆಷ್ಟು ವರ್ಷ ಸರ್ ಅಹಿಂದ ಅಂತ ಕಾಂಗ್ರೆಸ್ಗೆ ಇಲ್ವಾ? ಕೊಡಿ ಜಾತುವಾರಿ ಇದಕ್ಕೆ ಕೊಟ್ಟಿಲ್ಲ, ಯಾವುದು ದಲಿತರಿಗೆ ಕೊಟ್ಟಿಲ್ಲ ಅಂತ ಇದ್ದಾರೆ, ಮಾಡಿ ಒಬ್ಬರನ್ನ ಚೇಂಜ್ ಮಾಡಿ, ಪರಮೇಶ್ವರ್ಗೆ ಕೊಡಿ, ಸಮಸ್ಯೆ ಇಲ್ಲ, ಅದು ಪಕ್ಷ ನಿಮ್ಮಿಷ್ಟ. ಆದರೆ ಇಂಥ ಸಂಘಟನೆ ಮಾಡಿ ಅಂತಂಥ ಕಷ್ಟಪಟ್ಟು ಜೀವನ ನಿಮಗೆಲ್ಲ ಗೊತ್ತೇ ಇರ್ತದೆ ಅವ್ರ ಕಷ್ಟ ಏನು ಅಂತ. ಡಿ ಕೆ ಶಿವಕುಮಾರ್ ಇಲ್ಲದೆ ಕಾಂಗ್ರೆಸ್ನ ಊಹಿಸ್ಕೊಳ್ಳೋಕ್ಕಾಗಲ್ಲ. ನಿಜ. ಅವ್ರೊಂದು ಸೈಡ್ಗೆ ಹೋದ್ರೆ ಗೊತ್ತಾಗುತ್ತೆ, ಆಮೇಲೆ ನಿಮ್ಗೆ ಇರೋ ತನಕ ಅವರು ಇದು ಗೊತ್ತಾಗಲ್ಲ ನಿಮಗೆ. ಯಾವಾಗ ಅರ್ಥ ಮಾಡ್ಕೊಂತಾರೆ ಗೊತ್ತಿಲ್ಲ ಆ ಪಕ್ಷದ ತೀರ್ಮಾನಗಳು. ಒಂದಂತೂ ಸತ್ಯ, ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಈ ಟರ್ಮಲ್ಲಿ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಬರ್ತಕ್ಕಂಥ ದಿನಗಳಲ್ಲಿ ಒಕ್ಕಲಿಗ ಸಮಾಜನೂ ಅವ್ರಿಗೆ ಓಟ್ ಹಾಕೋ ಪರಿಸ್ಥಿತಿಯಲ್ಲಿಲ್ಲ. ಯಾಕಂದರೆ ಅವ್ರಿಗೆ ಮಾತು ಕೊಟ್ಟೆ ಬಂದವರೇ, ಎಸ್ ಎಂ ಕೃಷ್ಣ ಅವ್ರ ಥರ ನನಗೊಂದು ಅವಕಾಶ ಕೊಡಿ, ನಾನು ಹಾಕ್ತೀನಿ, ಎಲ್ಲ ಅವಕಾಶಗಳಿದ್ದಾವೆ, ನನಗೆ ಕೊಡಿ ಈ ಸತಿ, ಮುಗೀತು. ಇದೊಂದು ದೊಡ್ಡ ಮಾತು ಉಳಿಸ್ಕೊಬೇಕಾಗಿದೆ. ಆ ಸಮಾಜಕ್ಕೆ, ಅವರ ಸಮುದಾಯಕ್ಕೆ ಉಳಿಸ್ಕೊಬೇಕಾಗಿದೆ ಈಗ ಮಾತು. ಅವತ್ತು ಅದನ್ನೇ ಕೇಳಿದ್ದವರು, ನಮ್ಮ ಸಮಾಜ ತಪ್ಪು ಮಾಡಬೇಡಿ, ನನ್ನ ಪರ ನಿಂತ್ಕೊಳ್ಳಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ, ನಾನು ಸಿ ಎಮ್ ಆಗ್ತೀನಿ, ಏನೋ ಒಂದು ನಮ್ಮ ಸಮುದಾಯದ ವತಿಯಿಂದ ನಿಮ್ಮ ಋಣ ತೀರಿಸ್ತೀನಿ ಅಂತಲ್ಲ, ಏನೋ ಗೊತ್ತಿಲ್ಲ, ಅವರವರ ಸಮುದಾಯಗಳಿಗೆ ಅವರವ್ರ ಪ್ರೀತಿ ಇರ್ತದೆ. ಒಂದಂತೂ ಸತ್ಯ, ಇದೊಂದು ಮೈನಸ್ ಆದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇದಕ್ಕೆ ಆ ಸಮುದಾಯದ ಪರಿಸ್ಥಿತಿ, ವೋಟ್ ಬ್ಯಾಂಕ್ ಯಾವ ಕಡೆ ವಾಲುತ್ತೆ ಏನು ಅಂತ ಆ ದೇವ್ರಿಗೆ ಗೊತ್ತಾಗಬೇಕು. ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತೀನಿ.